ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಾಯಂಕಾಲದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 6 ಗಂಟೆ ಮೇಲೆ ನಾನಿಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 6 ಗಂಟೆ ಮೇಲೆ ನಾನು ಏನೆಲ್ಲ ಕೆಲಸ ಮಾಡ್ತೀನಂತ ಈ ಬ್ಲಾಗಲ್ಲಿ ಇರುತ್ತೆ. ಹಾಗೆ ಕೊನೆವರೆಗೂ ವಿಡಿಯೋನ ನೋಡಿ. ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಲ್ಲಿ ಒಂದು ವಿನಂತಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವು ಸಾಯಂಕಾಲದಿಂದ ನಾನು ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾತ್ರೆ ತೊಳಿತಾ ಇದ್ದೇನೆ. ಸಾಯಂಕಾಲ ಕೆಲಸನೇ ಫಸ್ಟು. ಪಾತ್ರೆ ತೊಳೆದು ಕಸ ಗುಡಿಸಿ ಈ ಥರ ಕೆಲಸಗಳೆಲ್ಲ ಇರ್ತಾವಲ್ಲ, ಹಾಗಾಗಿ ನಾನು ಯಾವಾಗಲೂ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಸಾಯಂಕಾಲದ ಒಂದು ಬ್ಲಾಗ್ನ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತಿನ ಸಾಯಂಕಾಲ ಕೆಲಸ ಏನೆಲ್ಲ ಇರುತ್ತೆ ಅಂತ ನೀವು ನೋಡ್ಬೋದು. ನಾನು ಮೊದಲಿಗೆ ಇಲ್ಲಿ ಪಾತ್ರೆನ ತೊಳ್ಕೊತಾ ಇದ್ದೀನಿ. ಪಾತ್ರೆ ತೊಳ್ಕೊಂಡಾದಮೇಲೆ ಬೇರೆ ಕೆಲಸ ಎಲ್ಲ ಮಾಡೋಣ ಅಂತ. ಯಾಕಂದರೆ ಪಾತ್ರೆ ಇಟ್ಕೊಂಡ್ಬಿಟ್ರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸಾಯಂಕಾಲ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡೋಕ್ಕಾಗೋದು. ಹಾಗಾಗಿ ಎಲ್ಲ ಪಾತ್ರೆಗಳನ್ನು ಫಸ್ಟ್ ತೊಳ್ಕೊಂಡ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಇವಾಗ ಪಾತ್ರೆನ ತೊಳ್ಕೊತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ದೀಪ ಎಲ್ಲ ಹಚ್ಚೋಕ್ಕಿದೆ. ಅಲ್ಲಿವರೆಗೂ ಇನ್ನೂ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮಧ್ಯಾಹ್ನ ಅಡುಗೆ ಮಾಡಿರ್ತೀನಲ್ವ, ಹಾಗಾಗಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಾನು ಒಂದೇ ಸತಿ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೈಟ್ ನಾನು ಅಡುಗೆ ಮಾಡಲ್ಲ ಯಾವಾಗಲೂ. ಇವತ್ತು ಭಾನುವಾರ ಶನಿವಾರ ಮಾತ್ರ ನಾನು ನೈಟ್ ಅಡುಗೆ ಮಾಡೋದು. ಮಧ್ಯಾಹ್ನ ಮಿಕ್ಕಿ ಟೈಮಲ್ಲೆಲ್ಲ ಮಧ್ಯಾಹ್ನ ಮಾತ್ರ ಅಡುಗೆ ಮಾಡಿಬಿಡ್ತೀನಿ. ನೈಟ್ ನಾವು ಅಡುಗೆನೇ ಮಾಡಲ್ಲ. ಇವತ್ತು ಭಾನುವಾರ ಶನಿವಾರ ಯಾಕಂದರೆ ಭಾಗ್ಯ ಮನೇಲಿ ಇರ್ತಾಳಲ್ಲ, ಹಾಗಾಗಿ ನಾವು ನೈಟ್ ಅಡುಗೆ ಮಾಡೋದು. ಭಾಗ್ಯ ಸ್ಕೂಲ್ಗೆ ಹೋಗ್ಬಿಟ್ರೆ ಅವಳು 4 ಗಂಟೆಗೆ ಬರ್ತಾಳೆ. ಅವಳು ಬರೋಷ್ಟರಲ್ಲಿ ಅಡುಗೆ ಮಾಡಿ ನಾವು ಊಟ ಮಾಡೋಕ್ಕೆ 5-5:30 ಆಗುತ್ತೆ. ಹಾಗಾಗಿ ನೈಟ್ ಊಟನೂ ಮಾಡಲ್ಲ, ಅಡುಗೆನೂ ಮಾಡಲ್ಲ. ಇವತ್ತು ಅವಳು ಮನೇಲಿ ಇರೋದ್ರಿಂದ, ಭಾನುವಾರ ಇರೋದ್ರಿಂದ ಮನೇಲಿ ಇರ್ತಾಳಲ್ವ, ಹಾಗಾಗಿ ನೈಟ್ ಅಡುಗೆ ಮಾಡೋಕ್ಕೆಲ್ಲ ಇದೆ. ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಿದ್ವಿ. ಅದೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಸ ಎಲ್ಲ ಗುಡಿಸಿ ಇವಾಗ ದೀಪನ ಹಚ್ತಾ ಇದ್ದೀನಿ. ಇನ್ನೂ ದೀಪ ಹಚ್ಬಿಟ್ಟು ಇನ್ನೂ ಕೆಲಸ ಇದೆ. ಸಾಯಂಕಾಲ ಅಡುಗೆ ಮಾಡೋಕ್ಕಿದೆ. ಹಾಗೆ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ, ಏನೆಲ್ಲ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ದೀಪ ಹಚ್ಬಿಟ್ಟು ಇವಾಗ ಫಸ್ಟು ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು. ಆವಾಗಲೇ ತೊಳೆದ ಇಟ್ಟಿದ್ನಲ್ಲ ಪಾತ್ರೆ ಎಲ್ಲ, ಆ ಪಾತ್ರೆಗಳನ್ನ ಇಲ್ಲಿ ನಾನು ಜೋಡಿಸ್ಕೋತೀನಿ.
ಇಷ್ಟೊತ್ತು ತೊಳೆದಿಟ್ಟಿದ್ದೆ, ನೀರೆಲ್ಲ ಜಾನಿರುತ್ತೆ. ಇದು ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಪಾತ್ರೆಗಳನ್ನ ಜೋಡಿಸ್ಕೊಂಡ್ಬಿಡೋಣ. ಇವಾಗ ಪಾತ್ರೆ ಎಲ್ಲ ಜೋಡಿಸಿರೋದಾಯಿತು. ಇನ್ನೇನು ಟೀ ಮಾಡೋಣ ಅಂತ ಸಾಯಂಕಾಲ ಟೀನ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು, ಇವಾಗ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. 6:30 7 ಗಂಟೆ ಆಗ್ತಾಯಿದೆ ಟೈಮು. ಎಲ್ಲ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಸಾಯಂಕಾಲ ಟೈಮಲ್ಲಿ ಟೀ ಮಾಡಿಕೊಂಡು ಹಾಗೆ ಟೀ ಮಾಡ್ತಾನೆ ಚಪಾತಿ ಹಿಟ್ಟು ಕಲಸೋಣ. ಚಪಾತಿ ಮಾಡೋಣ ಅಂತ ಇದು ಇದೆ, ಪನ್ನೀರ್ ಇದೆ, ಮಸಾಲ ಪನ್ನೀರ್ ಇದೆ. ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಭಾಗ್ಯ ಹೇಳಿದ್ಲಿಲ್ಲ ನಾನು ಪರೋಟ ತೊಗೊಂಬರಿಸ್ತೀನಿ ಅಪ್ಪನ ಕಡೆಯಿಂದ ಅಂತ. ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಪರೋಟ ಬೇಡಮ್ಮ, ಸುಮ್ಮನೆ ಮೈದಾ ಹಿಟ್ಟಿನ ಜಾಸ್ತಿ ತಿನ್ನೋದು ಬೇಡ ಅಂದ್ಬಿಟ್ಟು, ಇಲ್ಲ ನಾನು ಚಪಾತಿ ಮಾಡಿಕೊಡ್ತೀನಿ ಅಂತಂದು, ಇಲ್ಲ ತರಿಸ್ತೀನಿ ಅಂತ ಹೇಳಿದ್ಲು. ಬೇಡ ಅಂತ ಹೇಳ್ಬಿಟ್ಟು ಕೊನೆಗೆ ಚಪಾತಿನೇ ಮಾಡ್ತೀನಿ ಅಂತ ಹೇಳಿದೆ. ನಾನು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮ ಮನೆಯವರಿಲ್ಲ, ನಾನು ಟೀ ಕುಡಿಯೋಲ್ಲ, ನನಗೆ ನಿಂಬೆಹಣ್ಣು ಮತ್ತು ಉಪ್ಪು ಸೋಡಾ ಪುಡಿ ಹಾಕಿ ಕೊಡು, ನನಗೆ ಎದೆ ಉರಿತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಪಿತ್ತ ಆಗಿದೆ ಏನು ಅಂದ್ಕೊಂಡು ನಿಂಬೆಹಣ್ಣು ಮತ್ತು ಸೋಡಾ ಪುಡಿನ ಉಪ್ಪು ಮಿಕ್ಸ್ ಮಾಡಿ ಅವರಿಗೆ ಕೊಡೋಕ್ಕೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಪಿತ್ತ ಎಲ್ಲ ಆದಾಗ ಏನು ಕುಡಿತಾರೆ ಅಂತ ಗೊತ್ತಿಲ್ಲ, ಆದರೆ ಇವರು ಫಸ್ಟಿಂದನೂ ಅದೇ ಕುಡ್ಕೊಂಡು ಬಂದಿದ್ದಾರೆ. ನಮ್ಮ ಮಾವ ಕೂಡ ಅಷ್ಟೇ, ಅವ್ರಿಗೇನಾದರೂ ಪಿತ್ತ ಆದರೆ ನಿಂಬೆಹಣ್ಣು ಉಪ್ಪು ಹಾಕ್ಕೊಂಡು ಕುಡಿದ್ಬಿಡೋರು, ಬೆಳಗ್ಗೆ ಜೀರ್ಣ ಆಗುತ್ತೆ ಅಂತ. ಹಿಂದ್ಕಿನ ಕಾಲದ ಪದ್ಧತಿ. ಹಾಗೆ ಚಾನು ರೆಡಿ ಆಗ್ತಾಯಿದೆ. ಫಸ್ಟ್ ಅವ್ರು ಚಹಾ ಕುಡಿಯಲ್ಲ ಅಂತ ಹೇಳಿದ್ರು, ಹಾಗಾಗಿ ಇದನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ನಿಂಬೆಹಣ್ಣು ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು ಅಂತ. ಇವ್ರು ಮುಂಚೆಯಿಂದ ಕುಡಿತಾನೆ ಇದ್ದಾರಲ್ವ, ಹಾಗಾಗಿ ಅವ್ರಿಗೆ ರೂಢಿನೇ ಇದೆ. ಇವ್ರು ಕುಡಿಯೋದು ನೋಡಿ ಕೆಲವೊಂದಿಬ್ಬರು ಹೇಳಿದ್ದಾರೆ ನಮಗೆ, ಇಲ್ಲ ನಿಂಬೆಹಣ್ಣು ಮತ್ತು ಉಪ್ಪು ಸೋಡಾ ಪುಡಿ ಎಲ್ಲ ಖಾಲಿ ಹೊಟ್ಟಿಗಾಗಲಿ ಯಾವಾಗಲೂ ಜಾಸ್ತಿ ಕುಡಿಯೋಕ್ಕೆ ಹೋಗಬಾರ್ದು ಅದು ಅಂತ. ಅದು ಸರಿನೋ ತಪ್ಪು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವಾಗ ಅದನ್ನು ನೀಟಾಗಿ ಅವ್ರನ್ನ ಮಿಕ್ಸ್ ಮಾಡಿ ಕೊಟ್ಬಿಡೋಣ. ಅವ್ರು ಇವಾಗ ಟೀ ಕುಡಿಯೋಲ್ಲ ಅಂತ ಹೇಳಿದ್ರು, ಹಾಗಾಗಿ ನನಗಿವಾಗ ಒಬ್ಬಳಿಗೆ ಟೀ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಪರೋಟ ಅಂದರೆ ಆಚೆ ಕಡೆಯಿಂದ ತೊಗೊಂಬರೋದು ಅಷ್ಟೊಂದು ಒಳ್ಳೇದಂತ ಅಲ್ಲ, ಅದು ನನಗಂತೂ ಇಷ್ಟ ಆಗಲ್ಲ. ತುಂಬ ಅರ್ಜೆಂಟ್ ಟೈಮಲ್ಲಾದರೆ ನಾನು ತೊಗೊಂಬರ್ತೀನಿ, ಇಲ್ಲ ಅಂತಲ್ಲ. ಆದರೆ ಯಾವಾಗ ಅಂದರೆ ಆವಾಗ ತೊಗೊಂಬರೋಕ್ಕೆ ಹೋಗೋದಿಲ್ಲ. ಇದು ಚಪಾತಿನೇ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀಟಾಗಿ ಮಾಡಿಬಿಟ್ಟು ತುಪ್ಪ ಹಚ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಗೆ ಅಂದ್ಕೊಂಡು ಮಾಡಿದೆ. ಹಿಟ್ಟು ಕಲಸಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಟ್ಟರೆ ಒಂದು 5-10 ನಿಮಿಷ ನೆನೆಸೋಕ್ಕೆ ಬಿಟ್ಬಿಡೋಣ. ಹಾಗೆ ಇನ್ನೂ ಊಟ ಮಾಡೋದು ಲೇಟು. ನಾನು 7 ಗಂಟೆಗೆಲ್ಲ ಹಿಟ್ಟು ಕಲಿಸ್ಬಿಟ್ಟಿದ್ದೀನಿ. ಇನ್ನೂ ಊಟ ಮಾಡೋದು ನಮ್ಮದು 9:30-10 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹಿಟ್ಟು ನೆಂದುಬಿಡುತ್ತೆ. ನೋಡಿ, ಹಿಟ್ಟು ನೆಂದುಬಿಟ್ರೆ ಚಪಾತಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಾಫ್ಟ್ ಆಗಲಿ, ಹಾಗೆ ಉಬ್ಬಿ ಬರ್ತವೆ, ತುಂಬಾ ಚೆನ್ನಾಗಾಗುತ್ತೆ ಚಪಾತಿ. ಇವಾಗ ಅಲ್ಲಿ ಗಂಟ ನಾನು ಸ್ವಲ್ಪ ನೆನೆಸಿ ಇಟ್ಬಿಡ್ತೀನಿ. ಹಾಗೆ ನೆನೆಸೋಕೆ ಇಟ್ಬಿಟ್ಟು ಸ್ವಲ್ಪ ಟೀ ಕುಡಿದು ಆಮೇಲೆ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಈ ತುಪ್ಪ ಹಾಕಿ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಾಗುತ್ತೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಭಾಗ್ಯನಿಗೆ ಬೇಡ ಅಂತ ಹೇಳ್ಬಿಟ್ಲು ತುಪ್ಪ. ನಾನು ಜಾಸ್ತಿ ತುಪ್ಪ ತಿಂತೀನಿ, ಆದರೆ ಭಾಗ್ಯನಿಗಾಗಲಿ ಇಷ್ಟ ಆಗಲ್ಲ. ಸಿದ್ಧಾರ್ಥ ನಾನು ಚೆನ್ನಾಗಿ ತುಪ್ಪ ತಿಂತೀವಿ, ಅವರ ಅಪ್ಪ ಮಗಳು ಇಬ್ಬರು ಅಷ್ಟೊಂದು ತುಪ್ಪ ತಿನ್ನಲ್ಲ ಅವರು. ಇವಾಗ ನೋಡಿ ಟೀ ರೆಡಿಯಾಗಿದೆ. ಇನ್ನೇನು ಟೀ ಕುಡಿದು ಮತ್ತೆ ನಿಮಗೆ ಆಮೇಲೆ ನಾನು ಸಿಗ್ತೀನಂತ ಚಪಾತಿ ಮಾಡೋಕ್ಕೆ. ನೋಡಿ ಇವಾಗ ಟೈಮು 8:30 ಆಗಿದೆ. 8:30ಗೆ ನಾನು ಚಪಾತಿ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಿಟ್ಟಂತೂ ಸ್ಮೂತಾಗಿ ಬೆಣ್ಣೆ ಥರ ಆಗಿದೆ, ಸಕ್ಕತ್ತಾಗಿ ಹಿಟ್ಟು ನೆನ್ಬಿಟ್ಟಿದೆ. ಇವಾಗೇನಿಲ್ಲ, ಪಟ್ ಅಂತ ಚಪಾತಿ ಮಾಡಿ ಭಾಗ್ಯನ ಊಟಕ್ಕೆ ಕೊಟ್ಬಿಡೋದು. ಅವರಪ್ಪ ಇವತ್ತು ಊಟ ಮಾಡಲ್ಲ, ನಾವೇ ಇಬ್ಬರೇ ಇರೋದು. ಪನ್ನೀರ್ ಇದೆ ಅಲ್ವಾ, ಪನ್ನೀರ್ ಇರೋದಕ್ಕೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಭಾಗ್ಯನಿಗೆ ಇಷ್ಟ ಪನ್ನೀರು ಚಪಾತಿ ಅಂದರೆ. ಪರೋಟದ್ರ ಜೊತೆ ತುಂಬ ಇಷ್ಟಪಡ್ತಾಳೆ, ನಾನು ಬೇಡ ಅನ್ನೋದಕ್ಕೆ ಬಿಟ್ಬಿಟ್ಲು. ಹಾಗಾಗಿ ಚಪಾತಿನ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಬೇಗನೆ ಆಗುತ್ತೆ ಚಪಾತಿ ಮಾಡೋದು, ಏನು ಅಷ್ಟೊಂದು ಲೇಟ್ ಅಂತ ನನಗೆ ಅನಿಸಲ್ಲ. ಯಾಕಂದರೆ ಹಿಟ್ಟು ಈ ಥರ ಚೆನ್ನಾಗಿ ನೆಂದುಬಿಟ್ರೆ ಬೇಗ ಮಾಡ್ಕೊಂಬಿಡ್ಬೋದು. ನೀವೇನಾದರೂ ಚಪಾತಿ ಮಾಡೋದಿನ ಸ್ವಲ್ಪ ಹೊತ್ತಿರೋಷ್ಟಿಗೆ ಒಂದು 1/2 ಅವರ್ ಮುಂಚೆ ಹಿಟ್ಟು ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ಹಿಟ್ಟು ನೆನೆಯುತ್ತೆ. ನೆಂದ ಮೇಲೆ ಚಪಾತಿ ಅಂತೂ ತುಂಬ ಬೇಗನೆ ಆಗಿಬಿಡುತ್ತೆ. ಅವಾಗೇ ಕಲಸಿ ಅವಾಗೇ ಚಪಾತಿ ಮಾಡೋದ್ರಿಂದ ಒಂಥರ ರಪ್ಪಾಗಿ ಆಗುತ್ತೆ, ಅಷ್ಟೊಂದು
ಮೃದುವಾಗಿ ಬರಲ್ಲ ಚಪಾತಿ. ಅದಕ್ಕೋಸ್ಕರ ಮುಂಚೆನೇ ನೆನೆಸಿ ಇಟ್ಬಿಡಿ ಹಿಟ್ಟು. ಪನ್ನೀರ್ ನೋಡಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮಾಡಿರೋದಲ್ವ ಹಾಗಾಗಿ ತಣ್ಣಗಾಗಿದೆ. ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನೋಕ್ಕಾಗತ್ತೆ ಅಂತ ಬಿಸಿ ಮಾಡ್ತಾಯಿದ್ದೀನಿ. ಚಪಾತಿ ನೋಡ್ತಾ ಇರ್ಬೇಕು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ. ಇದ್ರ ಮೇಲೆ ಅವಾಗ ಹೇಳ್ದಂಗೆ ತುಪ್ಪ ಹಾಕ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನನಗಂತೂ ಚಪಾತಿ ಮಾಡೋದು ತುಂಬ ಈಜಿ, ತುಂಬ ಬೇಗ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಎಲ್ಲ. ಆದರೆ ನನಗೆ ಕಷ್ಟದ ಕೆಲಸ ಅಂದರೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದಂದ್ರೆ ಸ್ವಲ್ಪ ಕಷ್ಟದ ಕೆಲಸ. ಈ ಅಡುಗೆಗಳೆಲ್ಲ ತುಂಬ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಎಷ್ಟು ಮಾಡೋಕ್ಕೂ ನನಗೆ ಬೇಜಾರಾಗಲ್ಲ, ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಚಪಾತಿ. ನೀವು ಕೂಡ ಅಷ್ಟೇ ಹಿಟ್ಟನ್ನು ಸ್ವಲ್ಪ ಹೊತ್ತು ಮುಂಚೆನೇ ನೆನೆಸಿ ಇಟ್ಕೊಂಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ಇವಾಗ ನೋಡಿ ಇದು ಲಾಸ್ಟ್ ಚಪಾತಿ ಮಾಡಿದ್ದೆಲ್ಲ ಮುಗೀತು. ಭಾಗ್ಯಗೆ ನನಗೆ ಅಷ್ಟೇ ಅಲ್ವಾ ಸ್ವಲ್ಪನೇ ಚಪಾತಿ ಮಾಡ್ಕೊಂಡಿರೋದು. ಅವರು ಉಪವಾಸ ಇರೋದ್ರಿಂದ ಇವತ್ತು ಊಟ ಮಾಡಲ್ಲ, 1 ಟೈಮ್ ಮಾತ್ರ ಊಟ ಮಾಡಿರ್ತಾರೆ. ಮತ್ತು ನಮ್ಮಿಬ್ಬರಿಗೆ ಅಂತ ನಾನು ಇಲ್ಲಿ ಚಪಾತಿನ ಮಾಡ್ಕೊಂಡಿದ್ದೀನಿ. ಇಬ್ಬರದು ಊಟ ಆಗಬೇಕೇನೋ. ಬನ್ನಿ ಎಲ್ಲರೂ ಇವತ್ತಿನ ಊಟ ಪನ್ನೀರು ಮತ್ತು ಚಪಾತಿ, ಮೊಸರು ಅನ್ನ ಮಾಡಿದ್ದೀನಿ. ಮೊಸರನ್ನ ಹಬ್ಬಕ್ಕೆ ಹಣ್ಣುಗಳೆಲ್ಲ ತೊಗೊಂಬಂದು ಇಟ್ಟಿದ್ವಲ್ಲ, ಹಣ್ಣೆಲ್ಲ ವೇಸ್ಟ್ ಆಗ್ತಾಯಿದ್ವು. ಇವರು ಯಾರು ತಿಂತಾನೂ ಇಲ್ಲ, ನಾನು ಅಷ್ಟು ತಿಂದಿಲ್ಲ. ಭಾಗ್ಯ ಕೂಡ ಅಷ್ಟೊಂದು ಹಣ್ಣೆಲ್ಲ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಅವರಪ್ಪ ಕೂಡ ತಿಂತಾಯಿಲ್ಲ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಏನು ತಿನ್ನೋಕ್ಕೆ ಇಷ್ಟಪಡ್ತಾಯಿಲ್ಲ ಅವರು ಕೂಡ. ಹಾಗಾಗಿಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಮೊಸರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಹಣ್ಣುಗಳೆಲ್ಲ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಮೊಸರನ್ನ ರೆಸಿಪಿ ಕೂಡ ನಾನು ಮಾಡಿದ್ದೀನಿ. ತುಂಬ ಸುಲಭವಾಗಿ, ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ಹಣ್ಣುಗಳೆಲ್ಲ ಮಕ್ಕಳು ತಿನ್ನಲ್ಲ ನೋಡಿ. ನಮ್ಮ ಭಾಗ್ಯ ಕೂಡ ಅಷ್ಟೇ, ಹಣ್ಣೆಲ್ಲ ಹಾಗೆ ಕೊಟ್ಟರೆ ತಿನ್ನಲ್ಲ. ಈ ರೀತಿ ಮೊಸರನ್ನಿಗೆಲ್ಲ ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ನಾನು ಪ್ರತಿಯೊಂದು ಹಣ್ಣನ್ನು ಕಟ್ ಮಾಡಿ ಅದರಲ್ಲಿ ಹಾಕಿ ಮಾಡಿದ್ದೀನಿ. ಮೊಸರನ್ನ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಹಣ್ಣು ತಿನ್ನಲ್ಲ ಅನ್ನೋರಿಗೆ ಕೂಡ ಈ ರೀತಿ ಹಾಕಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ರೆಸಿಪಿ ತುಳಜ ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಬನ್ನಿರಿ ಎಲ್ಲರೂ ಊಟ ಮಾಡೋಣ. ಪನ್ನೀರು ಮತ್ತು ಚಪಾತಿ ಮೊಸರನ್ನ ಇವತ್ತಿನ ಸಾಯಂಕಾಲ ಊಟ. ನೋಡಿದ್ರಲ್ಲ, ನನಗೆ 6 ಗಂಟೆಯಿಂದ ಇಷ್ಟು ಕೆಲಸ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೊಂದು ಸತಿ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್. ಎಲ್ಲರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಭಾಗ್ಯ ನೋಡಿ ಹಣ್ಣುಗಳು ಆಚೆ ಹಾಗೆ ಕೊಟ್ಬಿಟ್ರೆ ತಿನ್ನೋದೇ ಇಲ್ಲ. ಇವಾಗ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮೊಸರನ್ನ ಮಾಡಿಕೊಡಿ. ಇಷ್ಟೊತ್ತು ಟೈಮ್ ಕೊಟ್ಟು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.